ಈ ಸಿನಿಮಾನ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ, ಸಖತ್ತಾಗಿದೆ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಒಂದು ಡೀಸೆಂಟ್ ಫೀಲ್ ಗುಡ್ ಸಿನಿಮಾ ಅಂತ ಹೇಳ್ಬೋದು. ಅದು ಅಲ್ಲದೆ ಇದೊಂದು ರಿಯಲಿಸ್ಟಿಕ್ ಸ್ಟೋರಿನ ಬೇಸಾಗಿಟ್ಕೊಂಡು ತೆಗೆದಂಥ ಸಿನಿಮಾ. ಅದೇನೇ ಲವ್ ಯು ಮುದ್ದು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಮಾರ್ ಎಲ್ ಇವರು ಬರೆದು ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಇದು. ಆಕಾಶ್ ಮತ್ತು ಅಂಜಲಿ, ನಾವು ಈ ಒಂದು ಕಪಲ್ಸ್ನ ಸುಮಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅದು ಅಂಜಲಿಗೆ ಆಕ್ಸಿಡೆಂಟ್ ಆಗಿ ಬ್ರೈನ್ ಇಂಜುರಿ ಆಗಿ ಸಖತ್ತು ಬಳಲ್ತಿದ್ದಾಗ ಆಕಾಶ್ ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಸೊಸೈಟಿಗೆ ಒಂಥರ ಒಳ್ಳೆ ಮೆಸೇಜ್ನ ಕೊಟ್ಟರು ಲವ್ವಲ್ಲಿ. ಅದೇ ಒಂದು ಸ್ಟೋರಿನ ಇಟ್ಕೊಂಡು ಈ ಒಂದು ಲವ್ ಯು ಮುದ್ದು ಸಿನಿಮಾನ ಮಾಡಿದ್ರು. ಸಿದ್ದು ಎನ್ನವರು ಕರ್ಣ ಕ್ಯಾರೆಕ್ಟ್ರಲ್ಲಿ, ಮೀನ್ಸ್ ಇಲ್ಲಿ ಆಕಾಶ್ ಕ್ಯಾರೆಕ್ಟ್ರಲ್ಲಿ, ರೇಷ್ಮಾ ಎಲ್ ಇಲ್ಲಿ ಸುಮತಿ ಕ್ಯಾರೆಕ್ಟ್ರು ಮೀನ್ಸ್ ಅಂಜಲಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅತ್ತ ಇವರು ರಿಯಲಿಸ್ಟಿಕ್ ಆಗಿ ಪೂರ್ತಿಯಾಗೂ ತಗೊಂಡಿಲ್ಲ, ಇಲ್ಲಿ ಫಿಕ್ಷನ್ ಆಗು ತಗೊಂಡಿಲ್ಲ, ಒಂದು ಥರ ಅಲ್ಲಲ್ಲಿ ಮಿಡಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇಲ್ಲಿ ಸೈಡ್ ಹೊಡೆಯುತ್ತೆ. ಈ ಒಂದು ಸಿನಿಮಾ ಎಕ್ಸ್ಪೆಷಲಿ ನಮ್ಮ ಯೂತ್ಸ್ಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಕೇಳಿದ್ರೆ ಈ ಒಂದು ಸಿನಿಮಾ ಅಷ್ಟು ಕಷ್ಟ ಗುರು, ಯಾಕಂದರೆ ನನಗೆ ಕನೆಕ್ಟ್ ಆಗಲಿಲ್ಲ. ಸ್ಟೋರಿನಲ್ಲೇನು ಫಾಲ್ಸ್ ಇಲ್ಲ, ಬಟ್ ಇವರು ಓವರ್ ಫಿಕ್ಷನ್ನ ಮಾಡಾಕಿದ್ರು ಈ ಒಂದು ರಿಯಲಿಸ್ಟಿಕ್ ಪಾಯಿಂಟ್ನ ತಗೊಂಡು ಅಂತ ಅನ್ನಿಸ್ಬಿಡ್ತು. ಅದರಲ್ಲೂ ಸ್ಕ್ರೀನ್ ಪ್ಲೇನೂ ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅಷ್ಟು ಇಂಪ್ರೆಸಿವ್ ಆಗಿಲ್ಲ. ಅಲ್ಲೂ ಸ್ವಲ್ಪ ಇಂಪ್ರೆಸ್ ಆಗಬೇಕಾಗಿತ್ತು, ಅಷ್ಟೇ ಅಲ್ಲ. ಸಾಂಗ್ಸ್ಗಳು ಕೂಡ ಅಷ್ಟು ಅಟ್ರ್ಯಾಕ್ಟ್ ಮಾಡಲಿಲ್ಲ ಗುರು ನನ್ನನ್ನು ಮಾತ್ರ. ಏನೋ ಸಿನಿಮಾದಲ್ಲಿ ಸಾಂಗ್ಗಳು ಇರಬೇಕು ಅಂತ ಇದ್ದಾವೆ ಅಷ್ಟೇ. ಈ ಸಿದ್ದು ಅವರು ರೀಸೆಂಟಾಗಿ ಒಂಥರ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಸಿನಿಮಾಗಳಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಮೇ ಬಿ ಇವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ. ಈ ಒಂದು ಸಿನಿಮಾದಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ನ ಒಂಥರ ಡೀಸೆಂಟಾಗಿ ಪ್ರೆಸೆಂಟ್ನ ಮಾಡಿದ್ದಾರೆ. ಇನ್ನು ರೇಷ್ಮಾ ಅವರು ಕೂಡ ಸುಮತಿ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದಮೇಲೂ ಕೂಡ ಸ್ವಲ್ಪ ಇಂಪ್ರೆಸಿವ್ ಆಗಿ ಪ್ರೆಸೆಂಟ್ನ ಮಾಡಿದ್ದಾರೆ ಆ ಒಂದು ಕ್ಯಾರೆಕ್ಟರ್ನ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಕರ್ಣ ಒಂದೊಳ್ಳೆ ಫ್ಯಾಮಿಲಿನ ಬಂದಂಥ ಹುಡುಗ. ಇವನಿಗೆ ತಾಯಿ ಇರೋದಿಲ್ಲ. ಮದುವೆ ವಯಸ್ಸಿಗೆ ಬಂದಿರೋದಕ್ಕೆ ತಂದೆನೂ ಕೂಡ ಮದುವೆ ಆಗುವಂಥ ಫೋರ್ಸ್ನ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಹೊರ್ಗಡೆ ಹೋದಂಥ ಟೈಮಲ್ಲಿ ಸುಮತಿ ಅನ್ನೋ ಒಂದು ಟೀಚರ್ನ ನೋಡ್ತಾನೆ. ಅವ್ರ ಮೇಲೆ ಲವ್ವು ಆಗುತ್ತೆ. ಅವರು ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಬಟ್ ಅದನ್ನು ಅವರ ತಂದೆಗೆ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಹೋದಾಗ ಅವ್ರ ತಂದೆ ಬೇರೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಷಯನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಸರಿ ತಪ್ಪು ಯೋಚನೆ ಮಾಡ್ದಿಲ್ದಂಗೆ ಸುಮತಿ ಸೀದಾ ಹೊರಗಡೆ ಬರ್ತಾರೆ. ಆವಾಗ ಅವಳಿಗೆ ಆಕ್ಸಿಡೆಂಟ್ ಆಗಿ ಬ್ರೈನ್ಗೆ ಇಂಜುರಿ ಆಗಿ ಕೋಮಾಗೋ ಕೂಡ ಹೋಗ್ತಾಳೆ. ಅಂಥ ಕೋಮಾಗೆ ಹೋದಂಥ ಅಂಜಲಿ ಮೀನ್ ಸುಮತಿ ರಿಯಲ್ ಕ್ಯಾರೆಕ್ಟರ್ನೇ ಇಲ್ಲಿ ನನಗೆ ಜ್ಞಾಪಕ ಬರುತ್ತೆ. ಕೋಮಾಗೆ ಹೋದಂಥ ಸುಮತಿನ ಮತ್ತೆ ನಾರ್ಮಲ್ಲಾಗಿ ಯಾವ ಥರ ತೊಗೊಂಬರ್ತಾನೆ ಅಂತ ಈ ಒಂದು ಸಿನಿಮಾದ ಸ್ಟೋರಿ ಇದೆ. ಸಿನಿಮಾ ಯೂತ್ಸ್ಗೆ ಒಂಥರ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಷ್ಟೆಲ್ಲ ಇದೊಂದು ರಿಯಲ್ ಸ್ಟೋರಿಯ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಆ ಒಂದು ರಿಯಲ್ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಇಂಪ್ರೆಸ್ ಕೂಡ ಬರುತ್ತೆ. ಒಂದು ಡೀಸೆಂಟ್ ಸಿನಿಮಾ ನೋಡಿಲ್ಲ ಅಂದರೆ ನೋಡಿ, ಒಳ್ಳೆ ಎಂಗೇಜ್ ಮಾಡುತ್ತೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.